ನಮಸ್ತೆ. ಇವತ್ತು ಸುವರ್ಣ ನ್ಯೂಸ್ನೊಳಗೆ ಅಜಿತ್ ಹನುಮಕ್ಕನವರು ನಿರ್ಭಯಾನಂದ ಸ್ವಾಮೀಜಿಯವ್ರ ಜೊತೆ ನಡೆಸಿದಂಥ ದ್ವಿಜರ ಕುರಿತಾದಂಥ ಸಂವಾದ ಕೇಳಿದೆ. ದ್ವಿಜರು ಅಂತಂದರೆ ಬ್ರಾಹ್ಮಣ ಅಂಥೇಳಿ ಅದರದ್ದು ಪರ್ಟಿಕ್ಯುಲರ್ ಮೀನಿಂಗ್ ಮಾಡ್ಯಾರ ಇವರು. ಯಾರು ದ್ವಿಜರು ಅಂದರೆ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ಹೇಳಿದ್ರು ಸ್ವಾಮೀಜಿ. ನಾನೊಂದು ಕಮೆಂಟ್ ಮಾಡಿದ್ದೆ ಅವರಿಗೆ. ಅವರು ಬಹಳ ಮೆಚ್ಕೊಂಡಿದ್ದಾರೆ ಆ ಕಮೆಂಟನ್ನು. ಏನು ಕಮೆಂಟ್ ಮಾಡಿದ್ದೆ ಅಂತಂದರೆ, ಯಾರ ಮನೆ ಮನಸ್ಸು ಶುದ್ಧವಾಗಿದೆಯೋ ಅವನೇ ಬ್ರಾಹ್ಮಣ. ಶುದ್ಧತೆಯಲ್ಲಿ ಬ್ರಾಹ್ಮಣತ್ವ ಇದೆ. ಬ್ರಾಹ್ಮಣ್ಯ ಅಂತಂದರೆ ಬೇರೆ ಏನೂ ಅಲ್ಲ, ಶುದ್ಧತೆ. ಅದು ಅಂತರಂಗ ಬಹಿರಂಗ ಎಲ್ಲ ಕಡೆಗೂ ಶುದ್ಧವಾಗಿದ್ದರೆ, ಸ್ವಚ್ಛವಾಗಿದ್ದರೆ, ನಿರ್ಮಲವಾಗಿದ್ದರೆ ಅದನ್ನು ಬ್ರಾಹ್ಮಣ ಅಂತಲೇ ಕರಿಬೇಕು. ತಾಯಿಯ ಗರ್ಭದಿಂದ ಹೊರಬಂದಂಥ ಶಿಶು ಪರಿಸರದ ಪ್ರಭಾವಕ್ಕೆ ಸಿಕ್ಕು ಸಂಸ್ಕಾರಗಳನ್ನು ಕಲಿತು ದ್ವಿಜನಾಗ್ತಾನೆ. ಎರಡನೇ ಜನ್ಮ. ದ್ವಿಜ ಅಂತಂದರೆ ಎರಡನೇ ಜನ್ಮ. ತಾಯಿಯ ಗರ್ಭದಿಂದ ಹೊರಗೆ ಬರೋದು ಒಂದು ಜನ್ಮ. ಹೊರಗೆ ಬಂದು ಆ ಮಗು ವ್ಯಕ್ತಿಯಾಗಿ, ಶಕ್ತಿಯಾಗಿ, ಮಾನವನಾಗಿ ಬೆಳೆದು ನಿಲ್ತಾನಲ್ಲ, ಅವಾಗ ಎರಡನೇ ಜನ್ಮ. ಅದು ಗುರುವಿನಿಂದ ಸಂಸ್ಕಾರ ಬರ್ತದೆ. ನಮ್ಮ ಸಾಂಪ್ರದಾಯಿಕವಾಗಿ ಹೇಳ್ಬೋದು, ನಾವು ತಂದೆ ತಾಯಿಗಳಿಂದ, ಗುರುಗಳಿಂದ, ಸ್ನೇಹಿತರಿಂದ, ಪರಿಸರದಿಂದ ಎಲ್ಲ ಕಡೆಯಿಂದಲೂ ನಮಗೆ ಸಂಸ್ಕಾರಗಳು, ಕಲಿಕೆಗಳಾಗಿ ಆಗ್ತಾವಲ್ಲ. ಇವೆಲ್ಲವನ್ನು ಪಡ್ಕೊಂಡಂಥ ಮಗು ದ್ವಿಜನಾಗ್ತಾನೆ. ದ್ವಿಜ ಅಂತಂದರೆ ಎರಡನೇ ಹುಟ್ಟು. ದ್ವಿಜ ಆಗಲ್ಲ ಅಂತಂದರೆ ಅವನಿನ್ನೂ ಶೈಶವದಲ್ಲೇ ಇದ್ದಾನೆ ಅಂತಲೇ ಹೇಳ್ಬೋದು. ಶೈಶವ ಅಥವಾ ಪ್ರಾಣಿಗಳು ಇರ್ತಾವಲ್ಲ, ಸಂಸ್ಕಾರವಿಲ್ಲದ ಪ್ರಾಣಿಗಳು, ಅವುಗಳಿಗೆ ಹೋಲಿಸ್ಬೋದು. ಮನುಷ್ಯನೇ ಯಾಕೆ ಶ್ರೇಷ್ಠ ಆಗಿರೋದು ಭೂಮಿ ಮೇಲೆ ಅಂತಂದರೆ ಅವನು ಸಂಸ್ಕಾರಗೊಂಡಂಥ ಬುದ್ಧಿವಂತ ಪ್ರಾಣಿ. ಆದ್ದರಿಂದ ಸ್ವಾಮೀಜಿ ಹೇಳಿದ್ರು, ಮಾಂಸಾಹಾರಿಗಳೆಲ್ಲ ಶೂದ್ರರಲ್ಲ. ಬ್ರಾಹ್ಮಣರು ಮಾಂಸವನ್ನು ಸೇವನೆ ಮಾಡಬಾರ್ದು ಅಂತೇನಿಲ್ಲ. ಸ್ವಾಮಿ ವಿವೇಕಾನಂದರು ಮಾಂಸ ಸೇವನೆ ಮಾಡ್ತಿದ್ರು. ದೇವರು ಅಂತ ಪೂಜೆ ಮಾಡತ್ತೀವಲ್ಲ, ಶ್ರೀಕೃಷ್ಣ ಪರಮಾತ್ಮ ಕೂಡ ಮಾಂಸ ಸೇವನೆ ಮಾಡ್ತಿದ್ದ. ಶಿವನು ಕೂಡ ಮಾಂಸ ಸೇವನೆ ಮಾಡ್ತಿದ್ದ. ಅವರೆಲ್ಲ ಶ್ರೇಷ್ಠ ಆಗಿರುವಾಗ ಈ ಮನುಷ್ಯರೊಳಗೆ ಯಾಕೆ ತಾರತಮ್ಯ ಅನ್ನೋದು ಅವ್ರ ಪ್ರಶ್ನೆ. ಅವ್ರು ಹೇಳೋ ಪ್ರಕಾರ ಬಾಯಿ ಒಳಗೆ ಏನು ಹೋಯಿತು ಅನ್ನೋದು ಮುಖ್ಯ ಅಲ್ಲ, ಬಾಯಿಯಿಂದ ಹೊರಗಡೆ ಏನು ಬಂತು ಅನ್ನೋದು ಮುಖ್ಯ. ಸ್ವಾಮೀಜಿ ಪ್ರಕಾರ ಹೇಳ್ತಾ ಇದ್ದೀನಿ. ಬಾಯಿ ಹೊರಗಡೆಯಿಂದ ಬರೋದು ಅಂದರೆ ಏನು? ಮಾತುಗಳು. ನಾಲಿಗೆ ಕುಲವಂಪೇಳುವುದು ಪಂಪಕವಿ ಹೇಳಿದ್ದು ಬಹಳ ಅಕ್ಷರಶಃ ಅಪ್ಲೈ ಆಗ್ತದೆ ಈ ಮಾತಿಗೆ. ಬಾಯಿ ಹೊರಗಡೆ ಏನು ಬರ್ತದಲ್ಲ, ಮಾತು ಕೃತಿಗಳು ನಮ್ಮ ಜಾತಿಯನ್ನು ಬಿಂಬಿಸ್ತವೆ. ಅವರು ಪಂಪ ಹೇಳಿದ ಮಾತಿದು. ನಾವೆಂಥ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ, ಎಂಥ ಮಾತುಗಳನ್ನು ಆಡ್ತೀವಿ. ಸಂಸ್ಕಾರದಿಂದ ಮುಪ್ಪರಿಗೊಂಡಂಥ ಮಾತುಗಳು ಹೊರಗೆ ಬಂದರೆ ಅವನೇ ಬ್ರಾಹ್ಮಣ. ಶುದ್ಧತ್ವ ಇಲ್ಲ. ನಮ್ಮ ಬಾಯಿಂದ ಸದಾ ಅಶ್ಲೀಲ ಅವಾಚ್ಯ ಪದಗಳೇ ಹೊರಗಡೆ ಬರ್ತವೆ. ಸದಾ ಕೆಟ್ಟ ಆಲೋಚನೆಗಳು. ಬಾಯಿಯಿಂದ ಆಹಾರ ಮಾತ್ರ ಒಳಗಡೆ ತಗೊಳ್ಳಲ್ಲ ನಾವು. ಕಣ್ಣುಗಳಿಂದ ಆಹಾರ ತಗೋತೀವಿ, ಕಿವಿಗಳಿಂದ ತಗೋತೀವಿ, ಆಲೋಚನೆಗಳಿಂದ ಮನಸ್ಸನ್ನು ತುಂಬ್ಕೋತೀವಿ. ಯಾವುದು ಕಲುಷಿತಗೊಂಡಂಥದ್ದನ್ನು ಒಳಗೆ ತಗೋತೀವಿ, ಹೊರಗೂ ಅದೇ ಬರ್ತದೆ. ಆದ್ದರಿಂದ ಇಲ್ಲಿ ಅವನು ಶೂದ್ರನಾಗ್ತಾನೆ. ಬಸವಣ್ಣವ್ರು ಹೇಳ್ಯಾರಲ್ಲ, ಕೊಲೆ ಮಾಡೋನು, ಹೊಲಸು ತಿಂಬೋನು, ಚಾಡಿ ಹೇಳೋನು, ನಿಂದನೆ ಮಾಡೋನು ಅವರೆಲ್ಲ ಹೊಲೆಯರು ಅಂತಲೇ ಬಸವಣ್ಣ ಹೇಳಿದ್ದು. ಮತ್ತು ಆ ಶೂದ್ರರು ಆ ರೀತಿ ಇರೋವಾಗ ಬರೀ ಜಾತಿಯಿಂದ, ಹುಟ್ಟಿನಿಂದ ಜಾತಿಯನ್ನು ಅಂಟಿಸ್ಕೊಂಡು ವ್ಯಕ್ತಿಗಳನ್ನು ಕಡೆಗಣಿಸಿ ಕೇವಲವಾಗಿ ನೋಡೋದು ಅಕ್ಷಮ್ಯ ಮತ್ತು ಅಮಾನವೀಯ ಅನ್ನಿಸ್ಕೋತದೆ. ಅದಕ್ಕೆ ಪದೇ ಪದೇ ಒತ್ತಿ ಹೇಳೋದು, ಈ ಜಾತಿ ಅನ್ನೋ ಕಾಲಮನ್ನೇ ನಿರ್ಮೂಲನೆ ಮಾಡಬೇಕು. ಜಾತಿ ಆಧಾರದಿಂದ ಈ ಮೀಸಲಾತಿ ಅನ್ನೋ ಸುಡುಗಾಡ ಶಬ್ದ ಇಟ್ಕೊಂಡು ಈ ಮಾನವ ಜನಾಂಗ ಇವತ್ತು ದೊಂಬರಾಟ ಆಡ್ತಿದೆ ಅಲ್ರಿ. ಬಹಳ ಡೇಂಜರ್ ಆದಂಥ ಆಟ ಆಡ್ತಿದೆ ಈ 10 ವರ್ಷಗಳ ಅವಧಿ ಒಳಗಿಂದಿದು ಮಾತು. ಬಹಳ ಡೇಂಜರ್ ಅಂದ್ರೇನು? ರಾಕ್ಷಸ ರಾಜ್ಯ ನಿರ್ಮಾಣ ಆಗಿ ಹೋಗಿದೆ ಈಗ. ಎಲ್ಲೆಲ್ಲೂ ಭ್ರಷ್ಟಾಚಾರ, ಎಲ್ಲೆಲ್ಲೂ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ. ಏನು ಒಂದಿಷ್ಟಾದರೂ ಮನುಷ್ಯತ್ವ ಅನ್ನೋದು ಯಾವ ಕ್ಷೇತ್ರದಲ್ಲಾದರೂ, ಕ್ಷೇತ್ರಗಳು ಬೇಡ, ಮಾನವನ ಮನಸ್ಸಿನಲ್ಲಾದರೂ ಉಳಿದಿದೆ ಏನ್ರಿ? ಬರೀ ಸ್ವಾರ್ಥ. ತನಗೋಸ್ಕರ ಇನ್ನೊಬ್ಬರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡದೇ ಇರುವಂಥ ಕೆಟ್ಟ ಆಲೋಚನೆಗಳ ಭಂಡಾರವನ್ನೇ ಮನಸ್ಸಲ್ಲಿ ತುಂಬಿಕೊಂಡಂಥ ಮನುಷ್ಯ ಅದು ಹೇಗ್ರಿ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ? ಎಲ್ಲರೂ ಶೂದ್ರರೇ.
70% ಜನ ಶೂದ್ರರು. 30 ಜನ ಹುಡುಕಾಡಬೇಕು. ಅವರನ್ನು ಕೂಡ ಹುಡುಕಾಡಿದ್ರೆ ಸಿಕ್ಕಾರೋ ಸಿಗದೇನೂ ಇರಬಹುದು. ಬ್ರಾಹ್ಮಣನಿಗೆ 2 ಕೊಂಬಿಲ್ಲ ಅಥವಾ ಎಕ್ಸ್ಟ್ರಾ ಏನೇನೋ ಬೇರೆ ಬೇರೆ ಹಾಕಿ ಕಳಿಸಿಲ್ಲ. ಅದೇ ಶರೀರ, ಅದೇ ಮೂಗು, ಅದೇ ಕಣ್ಣು, ಅದೇ ಬಾಯಿ, ಅದೇ ಉಸಿರಾಟ, ಅದೇ ರಕ್ತ, ಎಲ್ಲವೂ ಅದೇ ಇರುವಾಗ ಅವನು ಹೇಗೆ ಶ್ರೇಷ್ಠನಾಗಿ ನಿಲ್ತಾನೆ? ಶ್ರೇಷ್ಠ ಯಾವಾಗ ಆಗ್ತಾನಾತ? ಆಚಾರ ವಿಚಾರಗಳ ಶುದ್ಧಿಯಿಂದ. ಸಿದ್ಧತೆ, ಶುದ್ಧತೆ, ಬದ್ಧತೆ, ಮಾತು ಕೃತಿಗಳಲ್ಲಿ ಇವು ಬಂದಾಗ ಮಾತ್ರ ಆತ ಬ್ರಾಹ್ಮಣ ಅನ್ನಿಸ್ಕೊಳ್ಳೋಕೆ ಯೋಗ್ಯ. ಕೇವಲ ಆಹಾರ ಸೇವನೆಯಿಂದ ಯಾವ ಜಾತಿಯವನು ಅವನು ಇವನು ಹೇಳೋಕ್ಕೆ ಅದು ಆಗಬಾರ್ದು. ಜಾತಿಯಿಂದ ಆಹಾರದಿಂದ ಜಾತಿಯನ್ನು ಹೇಳೋದು ಸರಿ ಅನಿಸಲ್ಲ. ಆದರೂ ಆಹಾರ ಸೇವನೆಯೂ ಕೂಡ ಮನುಷ್ಯನ ಗುಣಗಳ ಮೇಲೆ, ಸ್ವಭಾವದ ಮೇಲೆ, ಸಂಸ್ಕಾರಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ ಅನ್ನೋದು ತಳ್ಳಿ ಹಾಕೋ ಹಾಗಿಲ್ಲ. ಈ ಮಾಂಸಾಹಾರಿಗಳು ಸಸ್ಯಾಹಾರವನ್ನು ಸೇವನೆ ಮಾಡ್ತಾರೆ. ಅವ್ರಿಗೇನು ಅನಿಸಲ್ಲ. ಅವ್ರ ಜೊತೆ ಒಂದೇ ಪಂಕ್ತಿಯೊಳಗೆ ಕೂತ್ಕೊಂಡೇ ನಾವು ಊಟ ಮಾಡಬೇಕು ಅಂತೇನು ಚರ್ಚೆ ಆಗ್ತಾಯಿದೆ ಇತ್ತೀಚೆಗೆ ಅವಾಗೊಮ್ಮೆ. ಅವ್ರಿಗೇನು ಅನಿಸಲ್ಲ. ಬಟ್ ಸಸ್ಯಾಹಾರಿಗಳು ಮಾಂಸಾಹಾರವನ್ನು ಸೇವನೆ ಮಾಡಲ್ಲ. ಅವ್ರಿಗೆ ಇವ್ರ ಜೊತೆ ಇವ್ರ ಪಂಕ್ತಿಯೊಳಗೆ ಕೂತ್ಕೊಂಡು ಊಟ ಮಾಡಿದ್ರೆ ಇರಿಟೇಟ್ ಆಗ್ತದೆ, ಅಸಹ್ಯ ಅನ್ನಿಸ್ತದೆ. ಅದಕ್ಕೆ ಈ ವಿಷಯದೊಳಗೆ ಅವರವರ ನಂಬಿಕೆ, ಅವರವರ ಇಷ್ಟ, ಅವರವರ ಟೇಸ್ಟ್, ಅಭಿರುಚಿ ಅವರಿಗೆ ಬಿಟ್ಟದ್ದು. ಅಲ್ಲೇನೋ ಯಾರು ಏನೋ ಅನವಶ್ಯಕವಾಗಿ ಮೂಗು ತೋರಿಸೋ ಹಂಗಿಲ್ಲ. ಆದರೆ ಅವರು ಒತ್ತಡ ಹೇರ್ತಾರೆ ಇಂಥ ಸಭೆ ಸಮಾರಂಭಗಳಲ್ಲಿ. ನಾವು ಅವ್ರ ಪಕ್ಕದಾಗೆ ಕೂತು ಊಟ ಮಾಡೋರು, ಅವರು ನಮ್ಮ ಜೊತೆನೇ ಬರಬೇಕು. ಪ್ರೀತಿಯಿಂದ ಊಟ ಮಾಡ್ತೀರಿ ನಿಮಗೆ ಅಪೇಕ್ಷೆ ಇದ್ದರೆ ಸಸ್ಯಾಹಾರನೇ ಊಟ ಮಾಡಿರಿ ನೀವು ಅವ್ರ ಜೊತೆ ಕೂತು, ನಿಮಗೆ ಮುಜುಗರ ಆಗಲ್ಲ. ಬಟ್ ಅವರು ಮುಜುಗರ ಪಟ್ಕೋಬೇಕಾಗ್ತದೆ, ಅಸಹ್ಯ ಪಟ್ಕೋಬೇಕಾಗ್ತದೆ. ಅದರಿಂದ ಎಲ್ಲೂ ಹುಡ್ಕೋಕೆ ಹೋಗಬೇಡ್ರಿ ನೀವು. ಬ್ರಾಹ್ಮಣ, ಶೂದ್ರ ಯಾರೂ ಇಲ್ಲ, ಮಾನವನು ಬಿಟ್ಟರೆ ಯಾರೂ ಇಲ್ಲ. ಮಾನವನ ಗುಣಗಳನ್ನು ಅಳವಡಿಸ್ಕೊಂಡು ಎಲ್ಲರೂ ಸಾಮರಸ್ಯದಿಂದ ಒಗ್ಗೂಡಿ ಬದುಕಬೇಕಾಗಿದೆ ಈ ಭೂಮಿ ಮೇಲೆ. ಈ ಭೂಮಿ ಸುಭಿಕ್ಷವಾಗಿ, ಶಾಂತವಾಗಿ ನೆಲೆಗೊಳ್ಳಬೇಕಾದ್ರೆ, ಉಳಿಬೇಕು ಅಂತಂದರೆ ಬಹಳ ದಿನ ನಾವೆಲ್ಲ ಮನುಷ್ಯರು ಅನ್ನೋವಂಥ ಭಾವದಲ್ಲಿ, ಐಕ್ಯತಾ ಭಾವದಲ್ಲಿ ಬದುಕಿದರೆ ಮಾತ್ರ ಈ ಭೂಮಿಗೆ ಉಳಿಗಾಲ. ಐಕ್ಯತಾ ಭಾವ ಅನ್ನುವಂಥ ಮಾತ್ರೆ ನುಂಗೋಣ, ಮಾನವತೆ ಅನ್ನೋ ಆರೋಗ್ಯವನ್ನು ಪಡೆಯೋಣ. ಎಲ್ಲರೂ ಮಾನವರಾಗಿ ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸುತ್ತಾ ಶುದ್ಧತೆಯನ್ನು ಹೊಂದೋಣ, ಬ್ರಾಹ್ಮಣರಾಗೋಣ. ಎಲ್ಲರೂ ಬ್ರಾಹ್ಮಣ ಅಂತಂದರೆ ಸದಾ ಸರ್ವರಿಗೂ ಹಿತವನ್ನೇ ಬಯಸುವಂಥವನು, ಅವನಿಗೆ ಬ್ರಾಹ್ಮಣ ಅನ್ಬೇಕೇ ವಿನಃ ಅನ್ಯಥಾ ಬೇರೆ ಏನೂ ಇಲ್ಲ. ಇದಕ್ಕೆ ಧನ್ಯವಾದ.